ಮರ್ಯಾದೆ ಇಲ್ವಾ? ಹೇಳು ಹೋಗಿ ನಿನ್ ಗಂಡನಿಗೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಏಕೆ ಕುಟುಂಬಕ್ಕೆ ಸ್ವಾಗತ ಸುಸ್ವಾಗತ. ಏನಪ್ಪ ಅಂದರೆ ಇವತ್ತು ಕಲ್ಕಿದು ಫಸ್ಟ್ ಇಯರ್ ಬರ್ಡೇ ನಡೀತಾ ಇದೆ. ಸೊ ಆ ಸೆಲೆಬ್ರೇಷನ್ಸ್ ಮಾಡ್ತಿದ್ವಿ. ಚೇತನ್ದು ಮನೋಜಣ್ಣದು ಔಟ್ಫಿಟ್ಟು ಇದು ಸೋನುದು ಔಟ್ಫಿಟ್ಟು. ಡುಮ್ಮಿ ಔಟ್ ಅವಳು. ಕಲ್ಕಿದು ಬರ್ಡೇ ಫಸ್ಟ್ ಇಯರ್ ಬರ್ಡೇನ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಾವು. ಇದೇ ಸ್ವಾತಂತ್ರ್ಯ ನಮ್ದು ಎಲ್ಲರಿಗೂ ನೋಡಿ. ನಂದು ಔಟ್ಫಿಟ್ ಇವತ್ತು ಆ್ಯಕ್ಚುಲಿ ಈ ಶರ್ಟ್ ನನಗೆ ಅಂತ ತಂದ ಇವನಿಗಾಯ್ತು. ನನ್ನ ತಂದ ಡಬಲ್ ಎಕ್ಸೆಲ್ ಇವನಿಗಾಯ್ತು. ಇದು ಆಮೇಲೆ ನಾನು ತೊಗೊಂಡಿದ್ದು. ಇದೇ ನನ್ನ ಔಟ್ಫಿಟ್. ಹೀರೋ ಇದ್ದಂಗಿಲ್ಲ ನಾನು. ಹೀರೋ ಇದ್ದಂಗಿದ್ದೀನಿ ನಾನು. ಅಲ್ಲಿ ಕಾರ್ ಒಂಚೂರು ಹಿಂದೆ ಕೇಕ್ ತರಕ್ಕೆ ಬಂದಿದ್ದೀವಿ. 7 kgs. ಇದು 2.5 ಇದೆ. ಅದು 2 kgs. ಇನ್ನೊಂದು 2.5 ಇದೆ. ಇನ್ನೊಂದು 2.5. ಇವನೊಂದು, ನಾನೊಂದು, ಇನ್ನೊಬ್ರು ಬರ್ತಾ ಇದ್ರು. ಸ್ವಲ್ಪ ಬರ್ಡೇಗೆ ಅಂತ ನೋಡಕ್ ಬಂದ್ರು. ನಾವು ಕೇಕ್ ಸಮೇತ ಕರ್ಕೊಂಡು ಹೋಗ್ತಾ ಇದೀವಿ. ಇವರೇ ನಮ್ಮ ಕುರಿಬ್ರು ಕೇಕ್ ಸಮೇತ ಕರ್ಕೊಂಡು ಹೋಗ್ತಾ ಇದ್ವಿ. ಓಕೆ ಮಮ್ಮಿ ಹತ್ರ ಐಶಾ ಕರ್ಕೊಂಡು ಕಲ್ಕಿನ ಗೊಂಬೆ ಹತ್ರ. ಸೊ ನಮ್ಮ ಕಲ್ಕಿ ರಾಯಲ್ ಆಗಿ ರಾಕಿ ಬಾಯ್ ಸಾಂಗಿಗೆ ಕಾರಲ್ಲಿ ಎಂಟ್ರಿ ಕೊಟ್ಟು ಸ್ಟೇಜ್ ಮೇಲೆ ಬಂದು ಕೇಕ್ ಕಟ್ ಮಾಡ್ದ. ಈ ಮೂಮೆಂಟ್ ಒಂಥರ ತುಂಬ ಚೆನ್ನಾಗಿತ್ತು. ಮಾಡಿ ಬ್ರೋ. ಮೇಡಮ್ ಹಂಗೆ ಅದ್ರಲ್ಲಿ ರಾಕಿ ಬಾಯ್ ಹೆಂಗ ಅನಿಸ್ತಿದೆ ನಿಮ್ಗೆ ಎಂಟ್ರಿ? ಎಂಟ್ರಿ ಹೆಂಗ ಅನಿಸ್ತಿದೆ? ಮಜಿಷಿಯನ್ ಉದಯ್ ಫ್ರಮ್ ಬೆಂಗಳೂರು. ಬಹಳ ಜನ ನಾನಿಲ್ಲಿ ಬಂದ ತಕ್ಷಣ ನನ್ನ ಹತ್ರ ಹಿಂದಿಗೆ ಮಾತಾಡಿಸ್ತಾರೆ. ನಾನು ನೋಡೋದಕ್ಕೆ ನಾರ್ತ್ ತರ ಇದ್ದೀನಿ, ಆದ್ರೆ ನಾನು ಅಚ್ಚ ಕನ್ನಡಿಗ, ಸ್ವಚ್ಛ ಕನ್ನಡಿಗ. ಸರ್ಪ್ರೈಸ್ ನೀವೆಲ್ಲ ಜೋರಾಗಿ ಚಪ್ಪಾಳೆ ಕ್ಲಾಪ್ ಹ್ಯಾಂಡ್ ಅವರೇ ಹೇಳ್ತಾರೆ. ಎಸ್ ಬನ್ನಿ ಬನ್ನಿ ಬನ್ನಿ, ಒಂದೇ ಒಂದು ನಿಮಿಷ ಬನ್ನಿ ಅಕ್ಕ. ಓಕೆ ಎಸ್ ನೀವು ಅವರೇ ತಗೊಳ್ತಾರೆ. ವೆರಿ ಗುಡ್. ಓಕೆ ಎಸ್ ಇವಾಗ ಒಂದು ಪೀಸ್ ಆಫ್ ಪೇಪರ್ ಇದೆ.
ಈ ಪೇಪರ್ ಸರ್ ನಿಮ್ಮ ಕೈಗೆ ಕೊಡ್ತೀನಿ. ಏನ್ ಮಾಡ್ಬೇಕಂದ್ರೆ ಪೇಪರ್ ಕಟ್ ಮಾಡಿ ಸರ್, ಅಂದ್ರೆ ಕ್ಲಿಯರ್ ಮಾಡಿ. ಓಕೆ, ಹಾಗೆ ಮಾಡಿ. ಓಕೆ, ಒಂದು ಪೀಸ್ ನಿಮ್ಮ ಶ್ರೀಮಂತ ಕೈಗೆ ಕೊಡಿ. ಓಕೆ, ಹಾ, ವೆರಿ ಗುಡ್. ಓಕೆ, ತಗೊಳ್ಳಿ. ಕಪ್ಪಾಡೆ ಜೋರಾಗಿ ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಒನ್ ಸೆಕೆಂಡ್ ಕೊಡ್ತೀನಿ. ಸರ್ ಎಲ್ಲಿದ್ದೀರಾ? Yes, very good. Yes, look here. Okay. Yeah, okay. Yes, thank you. ಮ್ಯಾಜಿಕ್ ಶೋ ಇದ್ದಿದ್ದರಿಂದ ನನ್ನ ವಾಯ್ಸ್ ಅಷ್ಟು ಕ್ಲಿಯರಾಗಿ ರೆಕಾರ್ಡ್ ಮಾಡಬೇಕಾದ್ರೆ ರೆಕಾರ್ಡ್ ಆಗಿಲ್ಲ. ಬ್ಯಾಕ್ಗ್ರೌಂಡ್ ಫುಲ್ಲು ಡಿಸ್ಟರ್ಬೆನ್ಸ್ ಇತ್ತು. ಸಾಂಗ್ಸ್ ಎಲ್ಲ ಪ್ಲೇ ಮಾಡಿದ್ವಿ, ಬರೋರು ಹೋಗೋರು ಎಲ್ಲ ಅಲ್ಲೇ ಮಾತಾಡ್ತಿದ್ದರಿಂದ ಅದು ನನ್ನ ವಾಯ್ಸ್ ಅಷ್ಟು ಕ್ಲಿಯರಾಗಿ ರೆಕಾರ್ಡ್ ಆಗಿಲ್ಲ, ಫುಲ್ಲು ಡಿಸ್ಟರ್ಬೆನ್ಸ್ ಇತ್ತು. ವೆರಿ ಗುಡ್. ವಾವ್, ಫೈನಲಿ ಊಟ ಗಿಟ ಆಗಿ ಎಲ್ಲ ಪ್ಯಾಕಪ್ ಎಲ್ಲ ನೋಡಿ ಗೈಸ್. ಫಸ್ಟ್ ಇಯರ್ ಬರ್ಡೇಗೆ ಇಷ್ಟು ಗಿಫ್ಟ್ಸ್ ಬಂದಿದೆ. ಇವಾಗ ಇದನ್ನ ಎತ್ಕೊಂಡು ಹೋಗೋದಿಲ್ಲ. ಈ ಗಿಫ್ಟ್ಗಳು ಬಿಟ್ಟು ಮುಯಿ ಕೂಡ ಬಂದಿದೆ. ಅದರಲ್ಲಿ ಎಷ್ಟು ಬಂದಿರುತ್ತೋ ಅಮೌಂಟು ಐಶು ಎಲ್ಲ ಬಂದವ್ರ ಹತ್ರ ಕಿತ್ಕೊಂಡು ಇಸ್ಕೊಂತಾ ಇದ್ಲು. ಅದೆಲ್ಲ ಕಲ್ಕಿ ಎಂಡ್ ಆಯಿತು. ಬಟ್ ಈ ಗಿಫ್ಟ್ಗಳು ಹೆಂಗೆ ಎತ್ಕೊಂಡು ಹೋಗೋದು ಗೊತ್ತಿಲ್ಲ. ಮ್ಯಾಕ್ಸಿಮಮ್ ಏನಿಲ್ಲ ಅಂದರೂ ಒಂದು 50ವರೆಗೂ ಗಿಫ್ಟ್ಸ್ ಇದೆ. ಮ್ಯಾಕ್ಸಿಮಮ್ 50 ಇದೆ. ಪ್ಲಸ್ ಆಯುಷ್ಗೆ ಏನಿಲ್ಲ ಅಂದರೂ ಒಂದು 50,000ವರೆಗೂ ಕ್ಯಾಶ್ ಬಂದಿರುತ್ತೆ ಪಕ್ಕ. ಹೆಂಗನ್ಸ್ತಾ ಇಷ್ಟು ನಿನ್ನ ಮಗನ ಬರ್ಡೇ? ಇರೋರು ಅಲ್ಲಿ ಸೌಂಡ್ ಬರ್ತಾಯಿತ್ತು. ಮನೋಜ್ ಅಣ್ಣ ಬಂದ್ರಿ ಇವಾಗ. ಫುಲ್ಲು ರೆಡ್ಡು, ಈ ಅಣ್ಣ ಫುಲ್ಲು ಬ್ಲ್ಯಾಕು, ನಾನು ಸೆಂಟ್ರಲ್ ವೈಟು. ನಂದು ಬ್ಲ್ಯಾಕ್ ಬಟ್ ಸಡನ್ ಆಗಿ ವೈಟ್ ತಗೊಂಡಿಲ್ಲ. ಹೇಳು ಹೋಗಿ ನಿನ್ ಗಂಡನಿಗೆ. ಎಕ್ಸಾಸ್ಟ್ ಆಗ್ಬಿಟ್ಟಿದ್ದೀವಿ ಗೈಸ್. ಗಿಫ್ಟ್ ಎತ್ಕೊಂಡು ಹೋಗ್ಬೇಕು ಇವಾಗ. ಫುಲ್ ಎಕ್ಸಾಸ್ಟ್ ಆಗ್ಬಿಟ್ಟಿದ್ದೀವಿ. ಸೆಲೆಬ್ರೇಟ್ ಮಾಡಿದ್ನೋ ನಾನು ಸೆಲೆಬ್ರೇಟ್ ಮಾಡಿದ್ನೋ ಗೊತ್ತಿಲ್ಲ. ಐ ಎಂಜಾಯ್ಡ್ ಮೈ ವಾಯ್ಸ್ ಕೇಳಿಸ್ತಾ ಇಲ್ಲ ಬಿಡ. ಮೈಕ್ ಕೊಡ್ತೀನಿ ನಾಳೆ ಮನೇಲಿ ಮಾತಾಡುವಂತೆ. ಮತ್ತೆ ಇದೇನಕ್ಕೆ ಮಾಡಿದ್ರು ಮಾತಾಡ್. ಅಲ್ಲಿ ನೋಡಿ ಎಲ್ಲ ಕುತ್ಕೊಂಡಿದ್ದಾರೆ, ಎಲ್ಲ ಡಿಸ್ಕಷನ್ ಮಾಡ್ತಾರೆ. ಎಲ್ಲ ಮುಗೀತು. ಫೈನಲಿ ಫಂಕ್ಷನ್ ಎಲ್ಲ ಮುಗೀತು. ಅಲ್ಲಿಂದ ಗಿಫ್ಟ್ ತೊಗೊಂಡು ಮನೆಗೆ ಬಂದ್ವಿ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ವಿ. ಕರೆಕ್ಟಾಗಿ ಮನೆಗೆ ಹೋಗೋ ಟೈಮಲ್ಲಿ ಫೋನಲ್ಲಿ ಸ್ಟೋರೇಜ್ ಕೂಡ ಆಗೋಯಿತು. ಸೊ ಅಲ್ಲಿಂದ ಗಿಫ್ಟ್ಗಳನ್ನೆಲ್ಲ ತೊಗೊಂಡೋಗಿ ಮನೇಲಿಟ್ಟು ಮನೇಲಿ ಗಿಫ್ಟ್ನ ಅನ್ರ್ಯಾಪ್ ಮಾಡಿದ್ವಿ. ಗಿಫ್ಟೆಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ವೀಕ್ ಡೇಯಲ್ಲಿ ಕೂಡ ಬ್ಯುಸಿ ಇದ್ದರೂ ಕೂಡ ಎಲ್ಲರೂ ಬಂದು ಅಟೆಂಡ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.